ಬೆಂಗಳೂರಿನಲ್ಲಿ ಕಳೆದ ಭಾನುವಾರ ಬೆಳಕಿಗೆ ಬಂದಿದ್ದ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ 7 ಮಂದಿ ಆರೋಪಿಗಳನ್ನು ಬಂಧಿಸುವಲ್ಲಿ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮುಂಬೈ ಯುವತಿಯನ್ನ ಶನಿವಾರ ರಾತ್ರಿ ಕಾಮುಕರ ಗ್ಯಾಂಗ್ ಒಂದು ಅಪಹರಿಸಿ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ ಅಂತ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಳ್ಳಲಾಗಿತ್ತು. ಈ ಸಂಬಂಧ ಕಾರ್ಯಾಚರಣೆಗಳಿದ್ದ ಪೊಲೀಸರು 7 ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಕ್ರೌರ್ಯ ಮೆರೆದ ಕಿರಾತಕರು ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಯುವತಿಯನ್ನ 2ನೇ ಮಹಡಿಯಿಂದ ಕೆಳಗೆ ತಳ್ಳಿ ಪರಾರಿಯಾಗಿದ್ರು. ಗಾಯಗೊಂಡ ಯುವತಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚೇತರಿಸಿಕೊಳ್ತಾ ಇದ್ದಾಳೆ. ಕಳೆದ ಭಾನುವಾರ ಬೆಳಕಿಗೆ ಬಂದಿದ್ದ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ 7 ಮಂದಿ ಆರೋಪಿಗಳನ್ನು ಬಂಧಿಸುವಲ್ಲಿ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮುಂಬೈ ಯುವತಿಯನ್ನ ಶನಿವಾರ ರಾತ್ರಿ ಕಾಮುಕರ ಗ್ಯಾಂಗ್ ಒಂದು ಅಪಹರಿಸಿ ಸಾಮೂಹಿಕ ಅತ್ಯಾಚಾರ ಮಾಡಿತ್ತು ಅಂತ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಈ ಸಂಬಂಧ ಕಾರ್ಯಾಚರಣೆಗಳಿದಂಥ ಪೊಲೀಸರು 7 ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಕ್ರೌರ್ಯ ಮೆರೆದಂಥ ಕಿರಾತಕರು ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಯುವತಿಯನ್ನು 2ನೇ ಮಹಡಿಯಿಂದ ಕೆಳಗಡೆ ತಳ್ಳಿದ್ರು. ಹೀಗಾಗಿ ತೀವ್ರವಾಗಿ ಗಾಯಗೊಂಡಿದ್ದಂಥ ಯುವತಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ನಿಧಾನವಾಗಿ ಚೇತರಿಸಿಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. 7 ಮಂದಿ ಆರೋಪಿಗಳನ್ನ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಈಗಾಗಲೇ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕಳೆದ ಭಾನುವಾರ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ 7 ಮಂದಿ ಆರೋಪಿಗಳನ್ನು ಇವತ್ತು ಎಚ್ಎಸ್ಆರ್ ಲೇಔಟ್ ಪೊಲೀಸರು ಬಂಧಿಸಿರೋ ಅಂಥದ್ದು. ಯಾರು ಇವರು 7 ಜನ? ಏನಿದೆ ಹೆಚ್ಚಿನ ಮಾಹಿತಿ ಇವ್ರ ಬಗ್ಗೆ? ಮಧುಸೂದನ್, ಕಳೆದ ಭಾನುವಾರ ಶನಿವಾರ ರಾತ್ರಿ 9:30 ಸುಮಾರಿಗೆ ಎಚ್ಎಸ್ಆರ್ ಲೇಔಟ್ನಲ್ಲಿ ಯುವತಿಯನ್ನ, ಮುಂಬೈ ಮೂಲದ ಯುವತಿಯನ್ನ, ಅಂದ್ರೆ ಬಸ್ಸಿಗಾಗಿ ಕಾಯ್ತಾ ಇದ್ದಂತ ಯುವತಿಯನ್ನ ಕಾರ್ನಲ್ಲಿ ಬಂದಂತ ಆರೋಪಿಗಳು ಆಕೆಯನ್ನ ಅಪಹರಿಸಿ ಆಕೆಯ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ರು ಅನ್ನುವಂಥದ್ದು ಪ್ರಕರಣ ಭಾನುವಾರ ಬೆಳಿಗ್ಗೆ ಅದು. ಅಂದ್ರೆ ಯುವತಿ ನೀಡಿದಂತಹ ಪ್ರಕರಣವನ್ನ ಆಧರಿಸಿ ಪೊಲೀಸರು ಕಾರ್ಯಾಚರಣೆಗಿಳಿದ ಮೇಲೆ ಒಟ್ಟು 7 ಜನ ಆರೋಪಿಗಳನ್ನ ಬಂಧಿಸಿರುವಂತಹದ್ದು. ಅಂದ್ರೆ ಆ ಆರೋಪಿಗಳು ಯಾರು, ಅಂದ್ರೆ ಇವರ ಹಿನ್ನೆಲೆ ಏನು ಅನ್ನುವಂತಹದ್ದು ಇನ್ನು ತನಿಖೆಯಿಂದ ಹೊರಬರ್ಬೇಕಾಗಿದೆ. ಅಂದ್ರೆ ಇಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಇದೆ ಅನ್ನುವಂತ ಒಂದು ಪ್ರಮುಖ ಅಂಶ ಬರುವಂತದ್ದು. ಅಂದ್ರೆ ಈ ರೀತಿ ಮಹಿಳೆಯರನ್ನ ಎತ್ಕೊಂಡು ಹೋಗಿ ಅವ್ರನ್ನ ಬೇರೆ ಕಡೆ ಸಾಗಾಣಿಕೆ ಮಾಡುವಂತದ್ದು. ಇದು ಈಗ ಬೇರೆ ಏನೋ ಒಂದು ಬೇರೆ ಈ ಪ್ರಕರಣಕ್ಕೆ ಹೊಸ ತಿರುವು ಸಿಗ್ತಾ ಇದೆ ಅನ್ನುವಂತ ಮಾಹಿತಿ ಮಾತ್ರ ಸಿಗ್ತಾ ಇರುವಂತದ್ದು. ಅಂದ್ರೆ 7 ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮಧುಸೂದನ್, ರಮೇಶ್, ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇರುವಂಥ ಯುವತಿ ಪೊಲೀಸರಿಗೆ ಏನಾದರೂ ಮಾಹಿತಿ ನೀಡಿದಾಳ ಅಥವಾ ಅವಳ ಒಂದು ಪರಿಸ್ಥಿತಿ ಈಗ ಹೇಗಿದೆ ಅಂತ? ಮಧುಸೂದನ್, ಅಂದ್ರೆ ಶನಿವಾರ ರಾತ್ರಿ ಏನು ಪ್ರಕರಣ ಆಯ್ತು, ಬೆಳಿಗ್ಗೆ ಆಕೆ ಅಂದ್ರೆ ಹೊತ್ತು ತಡರಾತ್ರಿಯ ವೈದ್ಯ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿದ್ರು. ನಂತರ ಪೊಲೀಸರು ಆಕೆಯನ್ನ ವಾಣಿವಿಲಾಸ ಆಸ್ಪತ್ರೆಗೆ ದಾಖಲಿಸಿ ಆಕೆಯನ್ನ ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಪ್ರಮುಖವಾದ ಅಂಶ ಅಂದ್ರೆ ಆಕೆಯ ಮೇಲೆ ಗ್ಯಾಂಗ್ ರೇಪ್ ಮಾಡಿರುವಂತಹದ್ದು ಬೆಳಕಿಗೆ ಬಂತು. ಅಂದ್ರೆ ಅವತ್ತು ಪ್ರಕರಣ ನಡೆಯುವ ಸಂದರ್ಭದಲ್ಲಿ ಆಕೆ ಇವರಿಂದ ತಪ್ಪಿಸ್ಕೊಳ್ಳಿಕ್ಕೆ ಒಂದು ಮಹಡಿಯ ಮೇಲೆ ಹೋಗ್ತಾಳೆ. ಅಂದ್ರೆ ಮಹಡಿ 2ನೇ ಮಹಡಿಯ ಮನೆ ಅಂದ್ರೆ ಬಾಗಿಲನ್ನ ತಟ್ಟಿ ಅವ್ರನ್ನ ಎಬ್ಬಿಸಿ ಅವರಿಂದ ಸಹಾಯನ ಪಡ್ಲಿಕ್ಕೆ ಪ್ರಯತ್ನವನ್ನು ಪಡೆದ್ರೆ ಆ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಅಲ್ಲಿಗೂ ಕೂಡ ಹೋಗಿ ಆಕೆಯನ್ನ 2ನೇ ಮಹಡಿಯಿಂದ ಕೆಳಗಡೆ ತಳ್ಳಿ ಪರಾರಿಯಾಗಿದ್ರು. ಸೊ ಹಾಗಾಗಿ ಆಕೆಗೆ ತುಂಬಾ ಗಾಯಗಳಾಗಿದ್ದರಿಂದ ಆಕೆ ಇದೀಗ ಚೇತರಿಸಿಕೊಳ್ತಾ ಇದ್ದಾಳೆ. ಅವಳು ಹೇಳೋ ಪ್ರಕಾರ ತಾನು ಮಲ್ಲೇಶ್ವರಂ ಅಲ್ಲಿ ಅಂದ್ರೆ PG ವಾಸವಾಗಿದ್ದೇನೆ, ತಾನು ಬಸ್ಸಿಗೋಸ್ಕರ ಅಲ್ಲಿ ಕಾಯ್ತಿರೋ ಸಂದರ್ಭದಲ್ಲಿ ಈ ರೀತಿ ದುಷ್ಕರ್ಮಿಗಳು ಒಂದು ಕಾರಲ್ಲಿ ನನ್ನನ್ನ ಎತ್ತಾಕೊಂಡು ಹೋಗಿ ಗ್ಯಾಂಗ್ ರೇಪ್ ಮಾಡಿದ್ರು ಅನ್ನುವಂತ ಒಂದು ಮಾಹಿತಿ ಅಂದ್ರೆ ಅಂಶವನ್ನ ಏನು ಬೆಳಕಿಗೆ ಬರ್ತಾರೆ. ಆ ಒಂದು ಅಂಶವನ್ನ ಇಟ್ಕೊಂಡು ಎಚ್ಎಸ್ಆರ್ ಲೇಔಟ್ ಪೊಲೀಸರು ಒಂದು ಗ್ಯಾಂಗ್ ರೇಪ್ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಮಧುಸೂದನ್, ಧನ್ಯವಾದ ರಮೇಶ್ ನಿಮ್ಮ ಮಾಹಿತಿಗೆ.